Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನ್ನ ವಿಚಾರಣೆಯನ್ನ ಆರಂಭಿಸಿದೆ. ತನಿಖೆಯನ್ನು ಆರಂಭಿಸಿರುವಂತಹ ಎಸ್ಐಟಿ ತಂಡದ ಎದುರು ಸಂತ್ರಸ್ತ ಮಹಿಳೆಯರು ಕೂಡ ಹಾಜರಾಗಿದ್ದಾರೆ. ಎಸ್ಐಟಿ ವಿಚಾರಣೆಗೆ ಈಗ ಸಂತ್ರಸ್ತ ಮಹಿಳೆಯರು ಒಂದು 5 ಜನ ಬಂದು ಈಗ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಎಸ್ಪಿ ಸೀಮಾ ಲಾಟ್ಕರ್ ಅವರ ಮುಂದೆ 5 ಸಂತ್ರಸ್ತೆಯರು ಈಗ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು. ಆ ಒಂದು ವಿಡಿಯೋಗಳಲ್ಲಿ ಯಾರ ಗುರುತು ಪತ್ತೆ ಆಗಿದೆಯೋ ಅಂಥವ್ರನ್ನ ಕರೆಸಿದ್ದಾರೆ. ಈಗ ಅವರ ಕಾಂಟ್ಯಾಕ್ಟನ್ನೆಲ್ಲ ನೋಡಿಕೊಂಡು ಅವರನ್ನ ಕರೆಸಿದ್ದಾರೆ ವಿಡಿಯೋ ಕಾಲ್ನಲ್ಲಿ. ಸೊ ಯಾವ್ಯಾವುದು ವಿಡಿಯೋ ಇತ್ತು ಅಥವಾ ಯಾರು ಅದರಲ್ಲಿ ಇದ್ದರು ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗುರುತು ಪತ್ತೆಯಾದವರನ್ನ ಈಗ ಎಸ್ಐಟಿ ವಿಚಾರಣೆಗೆ ಅಂಥೇಳಿ ಕರೆದಿದೆ. ಅವ್ರ ಹತ್ರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ಹೇಳಲಾಗ್ತಾ ಇರುವಂಥ ಈ ಒಂದು ವಿಡಿಯೋಗಳೇನಿದೆಯಲ್ಲ, ಸಾಕಷ್ಟು ಒಂದು ಅಶ್ಲೀಲ ವಿಡಿಯೋಗಳಿವೆ ಅನ್ನುವಂಥದ್ರ ಬಗ್ಗೆ ಈಗ ಎಸ್ಐಟಿ ಇನ್ಫಾರ್ಮ್ ಆಗಿದೆ. ಎಸ್ಐಟಿಯ ಅಧಿಕಾರಿಗಳು ಕೂಡ ಈಗಾಗಲೇ ವಿಚಾರಣೆಯನ್ನು ಆರಂಭಿಸಿದ್ದಾರೆ. ಅದರಲ್ಲೂ ಎಸ್ಪಿ ಸೀಮಾ ಲಾಟ್ಕರ್ ಅವರು ಈಗ ಒಂದಷ್ಟು ಜನ ಸಂತ್ರಸ್ತೆಯರನ್ನು ಕರೆಸಿದ್ದಾರೆ. ಪ್ರಮುಖವಾಗಿ ಈ ವಿಡಿಯೋಗಳಲ್ಲಿ ಕೆಲವೊಂದಷ್ಟು ವಿಡಿಯೋ ಕಾಲ್ಗಳು ಕೂಡ ಇದ್ವು. ಆ ವಿಡಿಯೋ ಕಾಲ್ನಲ್ಲಿ ಯಾರಿದ್ದಾರೆ ಯುವತಿಯರು ಅಥವಾ ಮಹಿಳೆಯರು, ಸೊ ಅವರ ಕಾಂಟ್ಯಾಕ್ಟ್ ಏನು ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಈಗ ಸದ್ಯಕ್ಕೆ ಕಾಂಟ್ಯಾಕ್ಟ್ ಯಾರ್ಯಾರ್ದು ಸಿಕ್ಕಿದೆಯೋ ಅಂಥವ್ರನ್ನ ಕರೆಸಿದ್ದಾರೆ. ಒಂದು 5 ಜನರನ್ನು ಕರೆಸಿ ಈಗ ವಿಚಾರಣೆಗೆ ಅವರನ್ನು ಹಾಜರುಪಡಿಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಸೊ ಸೀಮಾ ಲಾಟ್ಕರ್ ಅವರ ಮುಂದೆ ಸಂತ್ರಸ್ತೆಯರು ತಮ್ಮ ಹೇಳಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಎಸ್ಐಟಿಯ ಮುಖ್ಯಸ್ಥರಾಗಿರುವಂಥ ಸೀಮಾ ಲಾಟ್ಕರ್, ಎಸ್ಪಿ ಸೀಮಾ ಲಾಟ್ಕರ್ ಅವರು ಸೊ ಅವ್ರ ಮುಂದೆನೇ ಈಗ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಸಂತ್ರಸ್ತೆಯರಿಂದ ಹಲವು ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಂಡಿದ್ದಾರೆ. ವಿಡಿಯೋದಲ್ಲಿ ಇರೋದು ಇವರೇನಾ ಅನ್ನುವಂಥ ಒಂದು ಪ್ರಶ್ನೆ. ಸೊ ವಿಡಿಯೋ ಯಾವ ಉದ್ದೇಶಕ್ಕೆ ಮಾಡಿಕೊಳ್ಳಲಾಗಿತ್ತು, ಹಾಗೆ ಈ ವಿಡಿಯೋದಲ್ಲಿ ಇರುವಂಥವರು ನೀವೇನಾ, ಅಕಸ್ಮಾತ್ ನೀವೇ ಆಗಿದ್ದರೆ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆದಿದೆಯೋ ಅಥವಾ ನೀವು ಸ್ವಯಂ ಪ್ರೇರಿತವಾಗಿ ಇಚ್ಛೆಗೆ ಅನುಸಾರವಾಗಿಯೇ ಈ ವಿಡಿಯೋ ಮಾಡಿಕೊಳ್ಳಲಾಗಿತ್ತಾ, ಅಥವಾ ಆಮಿಷ ಏನಾದರೂ ತೋರಿದರಾ, ಹೆದರಿಸಿ ಬೆದರಿಸಿ ಏನಾದರೂ ವಿಡಿಯೋ ಮಾಡಿಕೊಳ್ಳಲಾಗಿತ್ತಾ, ಈ ಥರ ಸಾಕಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದಾರೆ ಎಸ್ಐಟಿ. ಸೊ ಎಸ್ಪಿ ಸೀಮಾ ಲಾಟ್ಕರ್ ಅವರು ಕೂಡ ಇಂಥ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಈಗ ಸೊ ಒಟ್ಟಿನಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ವಿಡಿಯೋಗಳು ಅಥವಾ ಈ ಒಂದು CD ಅಥವಾ ಪೆನ್ ಡ್ರೈವ್ ಇವೆಲ್ಲ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಯನ್ನು ಮಾಡೋದಕ್ಕೆ ಅಂತಲೇ ಎಸ್ಐಟಿ ಫಾರ್ಮ್ ಆಗಿರುವಂಥದ್ದು. ಹಾಗಾಗಿ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಒಂದಷ್ಟು ಜನ ಸಂತ್ರಸ್ತೆಯರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಆ ಸಂತ್ರಸ್ತೆಯರನ್ನು ಕರೆಸಿ ವಿಚಾರಣೆಯನ್ನು ಮಾಡಿದ್ದಾರೆ. ಕೆಲವೊಂದಷ್ಟು ಆ ವಿಡಿಯೋಗಳಲ್ಲಿ ಈಗ ಇರುವಂಥ ಯುವತಿಯರದು ಗೊತ್ತಾಗ್ತಾ ಇದೆ ಯಾರು ಕಾಂಟ್ಯಾಕ್ಟ್ ಅಂಥೇಳಿ. ಸೊ ಹಾಗಾಗಿ ಯಾರ್ಯಾರ್ದು ಕಾಂಟ್ಯಾಕ್ಟು ಗುರುತು ಪತ್ತೆ ಆಗಿದೆಯೋ ಅಂಥವ್ರನ್ನೆಲ್ಲರೂ ಕೂಡ ಕರೆಸಿದ್ದಾರೆ. ಈಗ ಎಸ್ಐಟಿ ಅಧಿಕಾರಿಗಳು ಕರೆಸಿ ಮೊದಲು ಅವರಿಂದ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಇರುವಂಥ ವಿಚಾರ ಅಂತ ಹೇಳಿದ್ರೆ, ಈ ಮಹಿಳೆಯರಿಗೆ ಏನಾದರೂ ಹೆದರಿಸಿ ಬೆದರಿಸಿ ಈ ರೀತಿಯಾಗಿ ವಿಡಿಯೋ ಮಾಡ್ಕೊಳ್ಳಲಾಗಿದೆಯಾ ಅಥವಾ ಅವರು ಇಚ್ಛೆಯಿಂದಾನೇ ಅವರು ವಿಡಿಯೋ ಕಾಲ್ನಲ್ಲಿ ಭಾಗಿಯಾಗಿದ್ರಾ, ಇಂಥ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಈಗ ಎಸ್ಐಟಿ ಅಧಿಕಾರಿಗಳು ಅನ್ನುವಂಥ ಒಂದು ವಿಚಾರ ನಮಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂಥ ಒಂದು ಮಾಹಿತಿ. ಸೊ ಅದ್ರ ಪ್ರಕಾರ ಈಗಾಗಲೇ ಹೇಳಿಕೆಯನ್ನು ಕೂಡ ಅವರು ದಾಖಲು ಮಾಡಿಕೊಂಡಿದ್ದಾರೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.